ಕನಸನ್ನು ಇಟ್ಕೊಂಡಿದ್ದೆ. ಇದು 2003-4ರಲ್ಲಿ ನಮ್ಮ ತಾಯಿಯವರು ಶಾಸಕರಾಗಿದ್ದರು. ಅಂದಿನ ನಗರಸಭೆ ಅಧ್ಯಕ್ಷರು ಸನ್ಮಾನ್ಯ ವೆಂಕಟೇಶ್ ಸಾಕಾ ಅವರು ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ಉಸ್ಮಾನ್ ಗನಿ ಹುಮ್ನಾಬಾದ್ ಸಾಹೇಬರು ಕೂಡ ನಗರಸಭೆ ಸದಸ್ಯರು ಇದ್ರು ಅನ್ನೋದನ್ನು ನಾವು ಅವರಿಗೆ ನೆನಪಿಸಕ್ಕೆ ಬಯಸ್ತೇವೆ. ಅಲ್ಲಿ ಬೋರ್ಡ್ನಾಗ ಹೆಸರು ನಮ್ಮ ಮಾಂತ ಜೋಳಿಗೆಯ ಹರಿಕಾರರು ಡಾಕ್ಟರ್ ಮಾಂತ ಶಿವಯೋಗಿಗಳು ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೇನೆ ಬಂಧುಗಳೇ. ಯಾಕಂದ್ರೆ ಅವರ ಒಂದು ಪವಿತ್ರ ಹಸ್ತದಿಂದ ಈ ಒಂದು ಬಸವಣ್ಣನವರ ಒಂದು ವೃತ್ತ 2003-4ರಲ್ಲಿ ಉದ್ಘಾಟನೆ ಆಯಿತು. ಬಹುತೇಕ ಅವತ್ತಿನ ಕಾಲದ ಮಿತಿಗೆ ಒಂದು ನಗರಸಭೆ ಕಾರ್ಯಾಲಯ ಆಗಿರ್ಬೋದು ಮತ್ತು ನಮ್ಮ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ತಕ ಸಂಘ ಇವತ್ತು ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಆ ಪುತ್ಥಳಿಗೆ ಇವತ್ತು ಅನುದಾನವನ್ನು ನೀಡಿ ಇವತ್ತು ಆ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿದೆ. ಯಾಕಂದ್ರೆ ಇತಿಹಾಸ ನಮಗೆ ಗೊತ್ತಿರಬೇಕು. ಇತಿಹಾಸ ಬಿಟ್ಟು ನಾನೇ ಎಲ್ಲ ಮಾಡೀನಿ ಅಂತ ಹೇಳ್ಕೊಳ್ಳುವಂಥ ಜನ ಕೂಡ ಈ ದೇಶದ ಸೃಷ್ಟಿ ಮಾಡಿದಂಥ ಜನ ಇವತ್ತು ಈ ದೇಶದಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ಅನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಲೋಕದ ಡೊಂಕನ್ನ ನೀವೇಕೆ ತಿದ್ದಿವಿರಿ, ಲೋಕದ ಡೊಂಕನ್ನ ನೀವೇಕೆ ತಿದ್ದಿವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ಬೇರೆಯವರ ಸಾವಕ್ಕೆ ಅಳುವವನೇ ನಿಜ ಶರಣ ಮೆಚ್ಚಲು ಪೂರ್ಣ ಸಂಗಮ ದೇವ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ಯಾಕೆ ಈ ಮಾತನ್ನು ಹೇಳಿದ್ರೆ ಇದು ತಮ್ಮ ಡೊಂಕ ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ಮತ್ತೊಬ್ರು ಡೊಂಕ ತಿದ್ದವರು ಭಾಳ ಮಂದಿ ಆಗ್ಬಿಟ್ರಿ ಜಗತ್ನಾಗ. ಯಾಕಂದ್ರೆ ಇದು ಪುಕ್ಷಕ್ಕೆ ಮಾತಾಡೋದು. ಅದಕ್ಕೆ ಹೇಳ್ಯಾರ ಅವರು 12ನೇ ಶತಮಾನದಾಗ ಹೇಳ್ಯಾರ ಅನ್ನಬಸವಣ್ಣವರು. ಏನು ಹೇಳಿದ್ರು? ಎನಗಿಂತ ಕಿರಿಯೇನಿಲ್ಲ, ಶಿವಭಕ್ತನಿಗಿಂತ ಹಿರಿಯೇನಿಲ್ಲ ಅನ್ನೋ ಮಾತನ್ನು. ಶಿವಭಕ್ತ ಅಂದ್ರೆ ಬಹಳ ದೊಡ್ಡವ. ಈಗ ಅದಾರ ಒಂದಿಷ್ಟು ಮಂದಿ ನಾನಾ ದೊಡ್ಡವ, ಮಾಡಿನದಕ್ಕೂ ನಾನಾ ದೊಡ್ಡವ. ಇದೇನು ಹೊಗಳಿಕೆಗೆ ಇದು ನನ್ನಲ್ಲಿ ಇರುವಂತ ಆ ದೇಶ ಪ್ರೇಮ, ಆ ಧರ್ಮದ ಬಗ್ಗೆ, ಬಸವಣ್ಣನವರ ಬಗ್ಗೆ, ಇವತ್ತೇನು ಪವಿತ್ರವಾದ ಕೂಡಲ ಸಂಘ ಏನು ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಪವಿತ್ರ ಭೂಮಿಯಲ್ಲಿ ನಾವು ಜನಿಸಿದ ಮೇಲೆ ನಾವು ಬಸವವಾದಿ ಶರಣರ ನಾಡಿನಲ್ಲಿ ಜನಿಸಿ ಬಸವಾದಿ ಶರಣರ ಅನುಯಾಯಿಯಾಗಿ ಬಸವಾದಿ ತತ್ವವನ್ನು ಪಾಲನೆ ಮಾಡುವಂಥವರು ಅವರು ನಿಜವಾದ ಶರಣರಾಗಕ್ಕೆ ಸಾಧ್ಯ, ಆ ಒಬ್ಬ ದೇಶಭಕ್ತನಾಗಲು ಕೂಡ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ದೇಶಭಕ್ತಿ ನನ್ನೆಲ್ಲ ಐತಿ. 100 ಅಡಿ ಸ್ತಂಭವನ್ನು ಯಾರು ಹೇಳಿಲ್ಲ, ನನಗೆ ಯಾರು ಹೇಳಿಲ್ಲ, ನಗರಸಭೆಯವರು ಹೇಳಿಲ್ಲ, ನಿಮ್ಮ ಮೆಂಬರು ಹೇಳಿಲ್ಲ. ನನ್ನ ತಲೆಯಲ್ಲಿ ವಿವೇಚನೆ ಬಂತು, ಇದನ್ನು ಸುಂದರಗೊಳಿಸ್ಬೇಕು, ವಚನಗಳನ್ನು ಹಾಕಬೇಕು. ಯಾಕಂದ್ರೆ ಇಲ್ಲಿಯೂ ಕೂಡ ಏನು ಒಂದು ರಕ್ಷಣೆ ಇಲ್ಲಾರ್ದಂಥದ್ದಾಗಿತ್ತು. ಯಾಕಂದ್ರೆ 2003 ನಂತರ ಬಹುತೇಕ ಇಲ್ಲಿವರೆಗೂ ಕೂಡ ಅಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಅವತ್ತು ಪಡಿಸಿದ್ರು. ತದನಂತರ ಅದನ್ನ ಏನೋ ಒಂದು ಕಡೆ ನಿಷ್ಕಾಳಜಿ ಆಗಿತ್ತು. ಅದಕ್ಕೆ ಕಾಳಜಿಯಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಒಂದು ಕಳೆಯನ್ನು ಕೊಡಬೇಕು. ಆ ಕಳೆಯನ್ನು ಕೊಡುವಂತ ಕೆಲಸ ಮಾತ್ರ ಒಂದು ಅಳಿನ ಸೇವೆಯನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿರಿ ಅನ್ನೋ ಮಾತನ್ನು ಮಾತ್ರ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ, ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತೇಳಿ. ಇದೇನು ನನಗಿಷ್ಟ ದುಡ್ಡಲ್ಲ, ಸರ್ಕಾರದವ್ರನ್ನ ಆ ದುಡ್ಡನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದು ಬುದ್ಧಿ ಬೇಕಂತ. ಯಾಕಂದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ರಿ, ಇಡೀ ರಾಜ್ಯದಲ್ಲಿ ಇವತ್ತು ಬಡವರು ಒಂದು ಈ 3 ಹೊತ್ತು ಹೊಟ್ಟೆ ತುಂಬ ಅನ್ನ ತಿಂತಾರಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅನ್ನ ಭಾಗ್ಯದಿಂದ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಬಡವರ ಪರವಾಗಿ ಚಿಂತನೆ ಇರಬೇಕು. ಯಾವ ವರ್ಗ ಇವತ್ತು ತುಳಿದುಕೊಳಗಡೆ ಆಗಿದೆ, ಯಾವ ವರ್ಗವನ್ನು ನಾವು ಎತ್ತಬೇಕು, ಯಾವ ವರ್ಗದಲ್ಲಿ ಅವರನ್ನು ಉನ್ನತಕ್ಕೆ ಏರಿಸಬೇಕು ಅನ್ನೋದನ್ನ ಚಿಂತನೆ ಮಾಡುವಂತಹ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಒಂದು ಸರ್ಕಾರದಲ್ಲಿ ನಾನು ಇದ್ಕೊಂಡು ಇವತ್ತು ಅವರು ಮಾತು ಹೇಳ್ತಿರ್ತಾರೆ, ನಾನು ಬಸವ ತತ್ವದ ಅನಿವಾಯಿ, ಬಸವಣ್ಣನವರ ಅನಿವಾಯಿ ಅಂತ ಹೇಳ್ತಾರೆ. ಅದಕ್ಕೆ ಮೊನ್ನೆ ತಾನೇ ಏಪ್ರಿಲ್ 30ಕ್ಕೆ ಇಡೀ ಕರ್ನಾಟಕ ರಾಜ್ಯದ ಏನು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಒಂದು ಜಯಂತ್ಯೋತ್ಸವವನ್ನ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಅಂತ ಹೇಳಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಕೂಡಲ ಸಂಘದಲ್ಲಿ ಮಾಡಿದ್ವಿ. ನಮ್ಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲೇ ಆ ಕಾರ್ಯಕ್ರಮ ಇವತ್ತು ನಾಡಿನ ಎಲ್ಲ ಪೂಜ್ಯರ ಒಂದು ನೇತೃತ್ವದಲ್ಲಿ ಬಸವ ತತ್ವದ ಒಂದು ಪರಂಪರೆಯನ್ನು ಇಟ್ಕೊಂಡು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಆ ಒಂದು ತತ್ವ ಸಿದ್ಧಾಂತದಲ್ಲಿ ನಾವು ಬೆಳೆದಂಥವ್ರು. ಆ ನಿಟ್ಟಿನಲ್ಲಿ ಇವತ್ತೇನು 79ನೇ ಇವತ್ತೇನು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ತಾಲೂಕು ಆಡಳಿತ ಕಚೇರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಇವತ್ತು ಯಾಕೆ ಈ ಧ್ವಜ ಇದು ಕೇವಲ 1 ದಿವಸ ಏರಿಸಿದ್ದಲ್ಲಿದ್ದು
ಇದು ನಮ್ಮ ಉಸಿರು ಇರೋವರೆಗೂ ಶಾಶ್ವತವಾಗಿ ಇರುವುದು ಈ ಧ್ವಜ ಅನ್ನೋದನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬಹಳ ಮಂದಿ ಹೇಳಿದ್ರು, ಇಷ್ಟೊತ್ತರ ಗಣೇಶ್ ಸಾಹೇಬರು ಹೇಳಿದ್ರು, ವಿಜಯ ಮಂತೇಶ್ ಗದ್ದನಿಕೇರಿಯವರು ಹೇಳಿದ್ರು, ಪೂಜ್ಯರು ಹೇಳಿದ್ರು, ಅನೇಕ ಜನ ನಮ್ಮ ಸುಧಾರಾಣಿ ಸಂಗಮವರು ಕೂಡ ಹೇಳಿದ್ರು. ಧ್ವಜ ಬಗ್ಗೆ, ದೇಶದ ಬಗ್ಗೆ ಅಭಿಮಾನ ಎಷ್ಟಿದೆ ಮಂದಿ ಹತ್ರ ಅನ್ನೋದು ನಾವು ನೋಡ್ಬೇಕಾಗಿದೆ. ದೇಶಭಕ್ತಿ ಅನ್ನೋದು ನೆಪಕ್ಕಾಗಿ ತೋರಿಸುವಂಥದ್ದಲ್ಲ, ಅದು ಸುಮ್ಮನೆ ತೋರಿಸೋದು. ಬಹಳ ಮಂದಿ ನೋಡ್ತೀರಿ ಇವತ್ತ ಸಂವಿಧಾನನೇ ಬದಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ಇವತ್ತು ಪೂಜ್ಯರು ಹೇಳಿದ್ರು, ಮಹಾತ್ಮ ಗಾಂಧೀಜಿಯವ್ರು ಎದಕ್ಕೆ ಅವ್ರನ್ನ ಹೊಡೆದ್ರು? ಮಹಾತ್ಮ ಗಾಂಧೀಜಿಯವ್ರನ್ನ ಏನ್ ಹೇಳಿದ್ರು? ಮಾಡ್ರಿ ಅಂತ ಹೇಳಿದ್ರು. ಇವ್ರಿಗೆ ಸ್ವಾತಂತ್ರ್ಯ ಕೊಟ್ರ ಇವತ್ತು ಜಾತಿ, ಧರ್ಮ, ಮತ ಇವತ್ತು ಎಲ್ಲರಿಂದ ಹೊಡೆದಾಡಿ ಸಾಯ್ತಾರ ಅಂತ ಹೇಳಿದ್ರು. ಆದರೂ ಕೂಡ ನಾವು 79 ವರ್ಷ ಇವತ್ತು ಭಾರತೀಯ ಪ್ರಜೆಗಳಾಗಿ ಎಲ್ಲ ಜಾತಿ ಜನಾಂಗದವರು ನಾವು ಒಗ್ಗಟ್ಟಾಗಿದ್ದೀವಲ್ಲ, ಅದೇ ನಮ್ಮ ದೊಡ್ಡ ಹೆಮ್ಮೆ. ಇವತ್ತು 79 ವರ್ಷದ ಇವತ್ತು ನಾವು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಜಾತಿ ಧರ್ಮದ ಮೇಲೆ ಇವತ್ತು ಕೆಲವಷ್ಟು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಒಡೆಯೋದಕ್ಕೆ ಇವತ್ತೇನೋ ಸಂವಿಧಾನವೇ ಬದಲಿ ಮಾಡ್ತೀನಿ ಅಂತ ಬರ್ತಾರೆ. ಕೆಲವಷ್ಟು ಜನ ಈ ದೇಶದ ಸಿದ್ಧಾಂತವೇ ಬೇರೆ ಅಂತ ಹೇಳ್ತಾರೆ. ಇವತ್ತು ಅದಕ್ಕೆ ಹೇಳಿದ್ರು, ಬಹಳ ವಿವರವಾಗಿ ನಮ್ಮ ಉಸ್ಮಾನ್ ಗಣಿಯವರು ಹೇಳಿದ್ರು. ಇವತ್ತು ನಮ್ಮ ತ್ರಿವರ್ಣ ಧ್ವಜ ಕೇಸರಿ, ಬಿಳಿ, ಹಸಿರು ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ತಮಗೆ ತಿಳಿಯುವಂತ ಕೆಲಸ ಮಾಡಿದ್ರು. ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಜನ ಇವತ್ತು ಬಹಳ ಕಡಿಮೆ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ದೇಶಭಕ್ತಿ ಕಡಿಮೆ ಆಗ್ತಾ ಇದೆ. ಆ ದೇಶಭಕ್ತಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು, ಭವಿಷ್ಯದ ಪ್ರಜೆಗಳು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ದೇಶವನ್ನ ಒಂದು ಹುನ್ನಾರದಿಂದ ಧರ್ಮದ ಆಧಾರದ ಮೇಲೆ, ಇವತ್ತು ಜಾತಿಯ ಆಧಾರದ ಮೇಲೆ ನಮ್ಮನ್ನ ಬೇರೆಪಡಿಸೋದಕ್ಕೆ ಹೋಗಿದ್ದಾರೆ. ನಾವು ಭಾರತೀಯರಂದ್ರೆ ಎಲ್ಲ ಧರ್ಮೀಯರು ಒಂದಾಗಿ ಕಟ್ಟಿರುವಂತ ಒಂದು ದೇಶ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಒಂದು ಪವಿತ್ರವಾದ ಸಂವಿಧಾನ ನಮಗೇನು ಹೇಳುತ್ತೆ ಅನ್ನೋದನ್ನು ಅರಿವಿಟ್ಕೊಂಡು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಪವಿತ್ರವಾದ ಸಂವಿಧಾನದಲ್ಲಿ ಕೇವಲ ಒಂದು ಧರ್ಮಕ್ಕಾಗಿ, ಒಂದು ಜಾತಿಗಾಗಿ ಸೀಮಿತವಾದಂತಹ ಸಂವಿಧಾನ ನಮ್ಮದಲ್ಲ. ವಿಶ್ವದಲ್ಲೇ ನಂಬರ್ 1 ಸಂವಿಧಾನವನ್ನು ಬರೆದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಸಂವಿಧಾನವನ್ನ ಇವತ್ತು ನಾವು ನೆಮ್ಕೊಂಡು ಈ ಕಳೆದ 78 ವರ್ಷದಿಂದ ನಾವು ಈ ಭಾರತ ದೇಶದ ಪ್ರಜೆಗಳಾಗಿ ನಾವು ನಡೀತಾ ಇದ್ದೀವಿ. ಇವತ್ತು ನಿನ್ನೆ ಮೊನ್ನೆ ಈ ಹುನ್ನಾರಗಳು ಏನು ಪ್ರಾರಂಭ ಆಗಿದಾವ, ಇದು ಸಹಿಸಕ್ ಆಗಲಾರದಂಥದ್ದು. ಈ ದೇಶವನ್ನ ಜಾತ್ಯತೀತ ರಾಷ್ಟ್ರವನ್ನ ತೆಗೆದು ಹಾಕಬೇಕು, ಒಂದು ಜಾತಿಗೆ ಸೀಮಿತವಾದಂತಹ ರಾಷ್ಟ್ರವನ್ನ ಮಾಡಬೇಕು ಅಂತೇನು ಹೊರಟಿದ್ದಾರೆ. ಅವರಿಗೆ ನಾವು ತಕ್ಕ ಪಾಠವನ್ನ ಕಲಿಸದೇ ಇದ್ರೆ ನಾವು ಈ ದೇಶವನ್ನು ಒಡೆಯೋದಕ್ಕೆ ಅವರು ಖಂಡಿತವಾಗಿ ಮುಂದಾಗ್ತಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾವು ದೇಶ ಪ್ರೇಮಿ ಅಂತ ಬರೇ ಬಾಯಿನಲ್ಲಿ ಈ ಆಚಾರ ವಿಚಾರಣೆ ಮಾಡೋದ್ರಲ್ಲಿ ತೋರಿಸೋದಲ್ಲ, ನಮ್ಮ ಪ್ರತಿಯೊಂದು ರಕ್ತ ಕಣಗಳಲ್ಲಿ ಇವತ್ತು ಆ ದೇಶ ಪ್ರೇಮ ತುಂಬಿದಾಗ ಇವತ್ತು ನಿಜವಾಗ್ಲೂ ನಾವು ಭಾರತೀಯ ಪ್ರಜೆ ಆಗೋದಕ್ಕೆ ಇವತ್ತು ನಾವು ಅರ್ಹ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಈ ಬಾಯಿ ಮಾತಿಗೆ ಭಾಷಣ ಮಾಡಿ ನಾವು ಧ್ವಜ ಹಾಕಿವಿ, ನಾವು ಜೆಂಡಾ ಇರಿಸಿವಿ, ನಾವು ಅದನ್ನು ಮಾಡೀವಿ ಅಂತ ಹೇಳಿ ಹೋಗೋದಲ್ಲ. ಅದು ಒಳಗಡೆ ಹೃದಯದಲ್ಲಿ ಇರಬೇಕು. ನಮ್ಮ ದೇಶಭಕ್ತಿ, ನಮ್ಮ ದೇಶದ ಬಗ್ಗೆ ನಾವೇ ಪ್ರೀತಿ ಮಾಡ್ಲಾರ್ದು ಮತ್ತೆ ಯಾರು ಮಾಡ್ತಾರೆ? ಬೇರೆ ದೇಶದ ಮಾಡ್ತಿರು. ಇದೆಲ್ಲ ಒಂದಿಷ್ಟು ಮಂದಿ ಬೇರೆ ದೇಶ ಮಾಡೋರು. ಇವತ್ತು ಏನಾಗಿದೆ, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದ ಪ್ರೀತಿ ಮಾಡೋರು ಬಹಳ ಮಂದಿ ಇದಾರ. ಯಾಕಂದ್ರೆ ದೊಡ್ಡನ್ನ ಅಂತೇಳಿ ಅಮೇರಿಕಕ್ಕೆ ಮೇಲೆ ಎತ್ತಿ ಕುಂದಿರ್ಸ್ಬಿಟ್ರ. ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ಸತ್ತೋರು ನಮ್ಮ ಜನ ಸತ್ತೋಗ್ಬಿಟ್ರು ಪಾಪ. ಆ ಭಯೋತ್ಪಾದಕರು ಬಂದವರು ಗುಂಡಿಟ್ಟು ಹೊಡೆದ್ರು. ಆ ಟ್ರಂಪರ್ ಮಾತು ಕೇಳ್ಕೊಂಡು ಆ ಯುದ್ಧ ನಿಂದ್ರಿಸಿದ್ರಲ್ಲ, ಇದು ದೇಶ ಪ್ರೇಮನ, ಇದು ದೇಶ ಅಭಿಮಾನನ, ಇಂಥ ಒಂದು ದೇಶದ ವ್ಯವಸ್ಥೆ ಇವತ್ತು ನಡೀತಾ ಇರೋದು ಕೂಡ ನಾವು ಖಂಡಿಸ್ಬೇಕಾಗತ್ತೆ. ಯಾಕಂದ್ರೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಯುದ್ಧ ಮಾಡಿ ತೋರಿಸ್ಬೇಕಾಗುತ್ತೆ. ಎದುರಾಳಿ ಯಾವುದೇ ಇರಲಿ, ಯಾವುದೇ ಜಾತಿ ಧರ್ಮದವನೇ ಇರಲಿ, ಯುದ್ಧ ಮಾಡಬೇಕು ಅಂತ ಘೋಷಣೆ ಮಾಡಿದಾಗ ಯುದ್ಧವನ್ನು ಮಾಡಬೇಕಾಗಿತ್ತು, ಗೆದ್ದು ತೋರಿಸ್ಬೇಕಾಗಿತ್ತು. ಅವಾಗ ನಿಜವಾದ ಗಣ ಮಕ್ಕಳು ಅಂತ ಹೇಳ್ತಿದ್ರು ಇವರಿಗೆ. ಆದ್ರೆ ಈ ಹೇಳಿ ರಾಜಕಾರಣವನ್ನು ಮಾಡಿ ಯಾವುದೋ ದೊಡ್ಡನ ಮಾತು ಕೇಳಿ ಇವತ್ತು ಏನ್ ಮಾಡಿದ್ರು, ಆ ಸಿಂಧೂರ್ ಅನ್ನುವ ಒಂದು ಏನು ಯುದ್ಧವನ್ನು ನಿಲ್ಲಿಸಿ ಇವತ್ತು ಸತ್ತೋರು ಅದೇನಂತಾರಲ್ಲ, ಹೋದ್ರು ಬೈಕೊಂತ ಇದ್ದವ್ರಿಗೆ ಇವರು ಆರಾಮಾಗಿ ಇರೋರು ಅಂತ ಅನ್ನೋ ಮಾತು ಬರುತ್ತೀರಿ. ಅದಕ್ಕೆ ಇದು ದೇಶ ಪ್ರೇಮ ಅಲ್ಲ. ಅದಕ್ಕೆ ನಾವು ದೇಶ ಪ್ರೇಮಗಳನ್ನು ಇಟ್ಕೊಂಡು ನಾವು ಮೊದಲು ಈ ದೇಶದ ಇವತ್ತು ಅಪ್ಪನ ಭಕ್ತರಾಗಬೇಕು. ಅಂಧ ಭಕ್ತರಲ್ಲ ನಾನು ಹೇಳ್ತಾ ಇರೋದು. ಅಂಧ ಭಕ್ತ ನೈ ಚಾಯಿ ಅನ್ಕೋ, ದೇಶ ಭಕ್ತ ಚಾಯಿಯ ನಿಜವಾಗ್ಲೂ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅಂಧ ಭಕ್ತರು ಬಹಳ ಮಂದಿ ಯಾರು ಬಿಡ್ರಿ, ನನಗೆ ಗೊತ್ತೈತಿ. ಯಾವ್ಯಾವ ಏನು ಹಂಗು ಏನೇನು ಎತ್ಕೊಂಡು ಹೋಗ್ಕವು, ಏನೇನು ಹೋಯ್ತವು, ಏನೇನೋ ಗೊತ್ತೇ ಇಲ್ಲ ಅವಕ್ಕೆ. ಅದಕ್ಕೆ ನಾವು ಅಂಧರಾಗ
ಅಂಧಭಕ್ತರಾಗುವಂಥದ್ದು ಕೆಲಸ ಆಗಬಾರ್ದು. ದೇಶಭಕ್ತರನ್ನ ಇಟ್ಕೊಂಡು ನಾವು ದೇಶದ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ಪ್ರದೇಶ, ನಮ್ಮ ನಗರ, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನೋದು ಇವತ್ತು ನಮ್ಮ ಮನದಲ್ಲಿ ಬಂದಾಗ ಈ ದೇಶ ಉಳಿಯೋದಕ್ಕೆ ಸಾಧ್ಯ ಬಂಧುಗಳೇ. ಆದ ಕಾರಣ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ಭಾರತೀಯ ಪ್ರಜೆಗಳಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ಈ ದೇಶದ ಪ್ರಜೆಗಳಾಗಿ ಇವತ್ತು ಏನು ನಮ್ಮ ಹುತಾತ್ಮರು, ನಮ್ಮ ಪೂರ್ವಜರು, ನಮ್ಮ ದಿಗ್ಗಜರು, ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ಬೋದು, ಮೌಲಾನಾ ಆಜಾದ್ ಅವರು ಇರ್ಬೋದು, ಇವತ್ತೇನು ಈ ಸ್ವಾತಂತ್ರ್ಯವನ್ನು ತಂದು ಕೊಡಕ್ಕೆ ನಮಗೆ ಎಷ್ಟು ಕಷ್ಟಪಟ್ಟು ಇವತ್ತು ತಂದು ಕೊಟ್ಟಿದ್ದಾರೆ. ಆ ಒಂದು ತಂದು ಕೊಟ್ಟಂತನ್ನ ನಾವು ಉಳಿಸ್ಕೊಂಡು ರಕ್ಷಣೆ ಮಾಡುವಂತ ಕೆಲಸ ನಮ್ದು ಆದಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರುವಂತೆ ಆಗುತ್ತೆ. ಆದ ಕಾರಣ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಇವತ್ತು ಅವರನ್ನ ಸ್ಮರಿಸಿ ಇವತ್ತೇನು ಈ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ನಮ್ಮಲ್ಲಿ ಅನುದಾನ ಇತ್ತು. ನಮ್ಮ ಕಮಿಷನರ್ ಹೇಳಿದಂಗೆ ದುಡ್ಡು ಇತ್ತು, ಅದು ಎಲ್ಲೆಲ್ಲೋ ಬೇಕಾಬಿಟ್ಟಿ ಹಾಕಿದ್ರು ದುಡ್ಡನ್ನು. ಅದಕ್ಕೆ ನಾನು ತೆಗೆದು ಬದಲಾವಣೆಯನ್ನು ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಒಬ್ಬ ದೇಶಭಕ್ತನಾಗಿ ಒಬ್ಬ ಇವತ್ತು ಜನಪ್ರತಿನಿಧಿ ಅನ್ನೋದು ಬಿಟ್ಬಿಡ್ರಿ, ನಾನು MLA, ಮಂತ್ರಿ, ಮುಖ್ಯಮಂತ್ರಿ ಆಮೇಲೆ ಅದು, ಆದ್ರ ಮೊದಲೇನು ನಾನು ದೇಶದ ಒಬ್ಬ ಪ್ರಜೆ, ಸಾಮಾನ್ಯ ಪ್ರಜೆ ಅನ್ನುವ ಅರಿವನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಇವತ್ತು ಮುಂದಾಗಿದ್ದೀನಿ. ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಇಳಕಲ್ ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ. ಈಗ ಇಳಕಲ್ ನಗರವನ್ನು ನಾವು ಹೇಳಿದ್ದೀವಿ ಈ ಸಾರಿ. ಇವತ್ತು ಒಂದು ಇಳಕಲ್ ನಗರವನ್ನ ಗುಡಿಸಲ ಮುಕ್ತ ನಗರವನ್ನಾಗಿ ಮಾಡೋದು, ಒಂದು ಇಳಕಲ್ ನಗರವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಿ ತೋರಿಸೋದೇ ನನ್ನ ಮುಂದಿನ ಗುರಿ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮವನ್ನ ನಮ್ಮ ನಗರಸಭೆ ಕಾರ್ಯಾಲಯ, ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಜೊತೆಗೆ ಇದರ ಒಂದು ಸ್ತಂಭವನ್ನು ನಿರ್ಮಾಣ ಮಾಡಿದಂತ ನಮ್ಮ ಶಿವಾನಂದ ಭಟ್ ಅವರು ಮತ್ತು ಇದರ ಗುತ್ತಿಗೆದಾರರಾಗಿ ನಮ್ಮ ಬಸವರಾಜ್ ಜಾಲ್ಯಾನ್ ಅವರು ಇಬ್ರು ಕೂಡಿ ಬಹುತೇಕ ನನ್ನ ಹತ್ರ ಒಂದು 100 ಸಾರಿ ಬಯಸ್ಕೊಂಡ್ರು ಅವರು. ನಾನು ಬೇರೆ ಬಿಡುವುದೇ ಇಲ್ಲ, ಯಾಕಂದ್ರೆ ಇದ್ದಿದ್ದು ಹೇಳಕ್ಕೆ ನನಗೇನು ಹೆದರಿಕೆ ಇಲ್ಲ ಯಾರಿಗೂ. ಇದ್ದಿದ್ದಾಗ ಮಾತ್ರಕ್ಕೆ ಯಾವುದೇ ಯಾರಪ್ಪ ಗಂಟು ತಿಂದಿಲ್ಲ ನಾವು ಹೇಳಕ್ಕೇನು ಗಂಟು ಹೋಗೈತಿ. ಇದ್ದಿದ್ದಾಗ ಚಂದ ಆಗ್ಬೇಕು, ಚಂದ ಆಗ್ಬೇಕು, ಇದು ಆಗ್ಬೇಕು, ಅದು ಆಗ್ಬೇಕು, ಹಂಗೆ ಆಗ್ಬೇಕಾಗಿತ್ತು, ಹಂಗ ಆಗತ್ತೆ, ಹೆಂಗಿರ್ಬೇಕು ಹಂಗ ಇರ್ಬೇಕು, ಅದು ಹೆಂಗ ಆಗ್ಬೇಕು ಹಂಗ ಆಗಬೇಕು, ಅದು ಆಗ ಕಾಲ ಬಂದಾಗ ಮಾತ್ರ ಆಗತ್ತೆ ಅನ್ನೋದನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ದೆ. ಮುಂದೆ ಕೂಡ ಆಗ್ತಾವ್, ಮುಂದೆ ಏನೇನು ಆಗ್ಬೇಕಾಗಿದೆ ಹಾಗೆ ಆಗತ್ತೆ ಈ ತಾಲೂಕಕ್ಕೆ. ಅದು ನನ್ನ ಕನಸು, ಅದನ್ನು ನಾನು ಹೇಳೋದಿಲ್ಲ, ಅದನ್ನು ಮಾಡಿ ತೋರಿಸುವಂತ ಕರ್ತವ್ಯವನ್ನ, ಒಂದು ಗುರಿಯನ್ನ ನಾನು ಹೊಂದಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನೋಡ್ರಿ, ಇವತ್ತು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂತ ವೇದಿಕೆ ಅಲ್ಲ ಇದು. ಇದು ನಿಜವಾದ ಭಾರತ ದೇಶದ ವೇದಿಕೆ ಅಂದ್ರೆ ತಪ್ಪಾಗಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ವೇದಿಕೆ ಅಷ್ಟೇ ಅಲ್ಲ, ಮುಂಭಾಗ ಇರುವಂತವರು ಕೂಡ ಎಲ್ಲ ಧರ್ಮೀಯರು, ಎಲ್ಲ ಜಾತಿ ಜನಾಂಗ, ಇವತ್ತು ನೇಕಾರ ಬಂಧುಗಳು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಬಡವರು ಇರ್ಬೋದು, ಇವತ್ತು ಎಲ್ಲರೂ ಬಂದು ಇಂಥ ಒಂದು ಏನು 79ನೇ ಸ್ವಾತಂತ್ರ್ಯೋತ್ಸವ ಮತ್ತು ನಮ್ಮ ಬಸವೇಶ್ವರ ವೃತ್ತದ ನವೀಕರಣದ ಉದ್ಘಾಟನೆ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇವತ್ತು ಯಶಸ್ವಿಗೊಳಿಸಿದ್ದಕ್ಕೆ ನಾನು ನಗರಸಭೆ ಕಾರ್ಯಾಲಯದ ಪರವಾಗಿ, ಜಿಲ್ಲಾ ಆಡಳಿತದ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕೂಡ ತಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಿ ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.